ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡಿದಾಗ ಸಿಕ್ಕಾಪಟ್ಟೆಯಲ್ಲಿ ಬೇಜಾರಾಯಿತು. ಕಿರ್ಚಾಡೋದು ಅರ್ಚಾಡೋದು ಒಂದ್ ಕಡೆ ಆದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಒಂದು ಆತುರದ ನಿರ್ಧಾರ ತಗೊಂಡ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತು. ಇಲ್ಲಿ ಕಾವ್ಯ ಅವ್ರು ಹೇಳಕ್ ಬಂದಿದ್ದೇ ಬೇರೆ, ಇಲ್ಲಿ ಗಿಲ್ಲಿ ಅವ್ರು ಅರ್ಥ ಮಾಡ್ಕೊಂಡಿದ್ದೇ ಬೇರೆ. ಕಾವು ಕಾವು ಅಂತ ರೇಗಿಸ್ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರು ಹೇಳಿದ್ರೆ, ಇಲ್ಲಿ ನಾನು ಹಿಂಗೆ ರೇಗಿಸ್ಬಾರ್ದ ಬೇಡ ಅಂತ ಕೇಳಿದ್ರು. ಅದಕ್ಕೆ ಮಾತಾಡೋದೇ ಬೇಡ ಅಂತ ಅಂದ್ಬಿಟ್ಟು ಡಿಸಿಷನ್ ತಗೊಂಡಿದ್ದೆ ಇಲ್ಲಿ ಗಿಲ್ಲಿ ನಟ ಅವರು. ಯಾಕಂದ್ರೆ ಸಂಪೂರ್ಣವಾಗಿ ಇಲ್ಲಿ ಕೇಳಬೇಕು, ಅದಕ್ಕೋಸ್ಕರ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಗಿಲ್ಲಿ ಅವರೇ ಸ್ವಲ್ಪ ಆತರ ಪಟ್ರು ಅಂತ ನನಗನಿಸ್ತು. ಇಲ್ಲಿ ಆಲ್ಮೋಸ್ಟ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವರಿಬ್ರು ದೂರ ಆಗ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಇಷ್ಟ ಆಯ್ತು. ಅಶ್ವಿನಿ ಗೌಡ ಅವರು, ರಾಶಿಕಾ ಅವರು ಮತ್ತೆ ಇಲ್ಲಿ ರಿಷಾ ಅವರು ಎಲ್ಲರೂ ಕೂಡ ಇವ್ರು ಬೇರೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಇವರಿಬ್ರು ಮಾತಾಡೋದು ಬಿಡಬೇಕು ಅಂತ ಕಾಯ್ತಿದ್ರು. ಆದ್ರೆ ಗಿಲ್ಲಿ ಅವರು ಒಂದು ಆತರ ಪಟ್ಬಿಟ್ಟು ಈ ಒಂದು ನಿರ್ಧಾರ ತಗೊಂಡ್ರು. ಈಗ ಅವಾಯ್ಡ್ ಮಾಡ್ತಾ ಇದಾರೆ, ಇಲ್ಲಿ ಗಿಲ್ಲಿ ಅವರೇ ಕಾವ್ಯ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದಾರೆ. ಬಟ್ ಕಾವ್ಯ ಅವ್ರದ್ದು ಏನು ತಪ್ಪಿಲ್ಲ, ಇಲ್ಲಿ ರೇಗಿಸ್ಬೇಡ ಅಂತ ಅಷ್ಟೇ ಇಲ್ಲಿ ಕಾವ್ಯ ಅವ್ರು ಹೇಳಿದ್ದು ಅಷ್ಟೇ. ಆದ್ರೆ ತುಂಬಾನೇ ಆತರ ಪಟ್ಬಿಟ್ರು ಅಂತ ನನಗೆ ಅನಿಸ್ತದೆ. ನೋಡೋಣ ಎಲ್ಲಿವರೆಗೂ ಮಾತಾಡಲ್ಲ ಇವರಿಬ್ರು ಅಂತ ಅಂದ್ಬಿಟ್ಟು ಇವತ್ತ ಟಾಸ್ಕ್ ಕೊಟ್ರು. 2 ಟಾಸ್ಕ್. ಒಂದು ಸಂಪೂರ್ಣವಾದ ಅಧಿಕಾರ, ಕ್ಯಾಪ್ಟನ್ ಆಗಿದ್ದಾರೆ. ಇಲ್ಲಿ ಅವ್ರಿಗೆ ಕೊಟ್ಟಿದ್ದ ಅಧಿಕಾರ ತುಂಬಾನೇ ಚೆನ್ನಾಗಿತ್ತು. ಯಾಕಂತಂದ್ರೆ ಇಲ್ಲಿ ಒಬ್ಬೊಬ್ರು ಓವರ್ ಆಗಿ ಮಾತಾಡಿದ್ರು. ಅದರಲ್ಲೂ ಕೂಡ ಇಲ್ಲಿ ರಾಶಿಕ್ ಅವರು ಮಾಡೋರ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಆ ಒಂದು ಪ್ಲೇಸಲ್ಲಿ ಬೇರೆ ಯಾರೇ ಎದ್ದಿದ್ರು ಕೂಡ ಪರಿಣಾಮ ಬೇರೆ ತರನೇ ಇಲ್ಲಿ ಇರೋದು. ಇಲ್ಲಿ ಇವಾಗ ಬಂದಿರೋ ಮಾಡೋರು ಸ್ವಲ್ಪ ಅದನ್ನೆಲ್ಲ ಸಹಿಸ್ಕೊಂಡ್ರು ಅಂತ ಅನಿಸ್ತು. ಮೊದಲನೇದಾಗಿ ಇಲ್ಲಿ ಧ್ರುವಂತ್ ಅವ್ರಿಗೆ ಸಗಣಿಯ ನೀರ್ನ ಹಾಕ್ತಾರೆ. ಇಲ್ಲಿ ಧ್ರುವಂತ್ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ, ಇಲ್ಲಿ ಬೇಡದೇ ಇರೋ ಮಾತುಗಳನ್ನ ಇಲ್ಲಿ ಆಡಿದ್ರು. ನಿನ್ನನ್ನ ನಾನ್ ಕ್ಯಾಪ್ಟನ್ ಮಾಡಿ ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಹೇಳ್ತಾರೆ. ಇಲ್ಲಿ ಅವ್ರು ಹೇಗೆ ಕ್ಯಾಪ್ಟನ್ ಮಾಡ್ದಂಗೆ ಆಯ್ತು, ಕೇವಲ ಲೆಟರ್ ಬಿಟ್ಕೊಟ್ರು ಅಷ್ಟೇ. ಇವ್ರೇನು ವೋಟ್ ಮಾಡ್ಬಿಟ್ಟು ಇಲ್ಲಿ ಮಾಡುವವರು ಕ್ಯಾಪ್ಟನ್ ಆಗ್ಲೇಬೇಕು ಅಂತ ಏನು ಬಿಟ್ಕೊಟ್ಟಿಲ್ಲ. ಬಟ್ ಆದ್ರೆ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾನೇ ಬಿಟ್ಕೊಟ್ಟೆ ಅಂತ ಅಂದ್ಬಿಟ್ಟು ಇವರೆಲ್ಲ ಮಾತಾಡ್ತಾರೆ. ಧ್ರುವಂತ್ ಅವರು ಕೂಡ ಇಲ್ಲಿ ಅಷ್ಟೇ, ಕಾಕ್ರೋಚ್ ಸುದಿಯವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು. ಇಲ್ಲಿ ಯಾರಿಗೂ ಬಿಟ್ಕೊಡಕ್ ಬಂದಿಲ್ಲ. ಇಲ್ಲಿ ಮಾಡುವವರು ಜನಗಳ ಓಟಿಂದ, ಎಲ್ರು ಕೂಡ ನೋಡಿರ್ತೀರ, ಜನಗಳ ಓಟಿಂದ ಇಲ್ಲಿ ಅವರು ಕ್ಯಾಪ್ಟನ್ ಆಗಿರೋದು. ಆದ್ರೆ ಪದೇ ಪದೇ ನಾನು ಮಾಡ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವರು ಹೇಳ್ಕೊಂತಿದ್ರೆ, ಇದು ಅವ್ರದೊಂದು ಅಸಲಿ ಮುಖ ಏನಿದೆ ಅದನ್ನ ಇಲ್ಲಿ ತೋರಿಸ್ತದೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು, ನಾವು ಮಾಡಿರೋ ಸಹಾಯನ ಯಾವತ್ತೂ ಕೂಡ ಇಲ್ಲಿ ಹೇಳ್ಬಾರ್ದು, ಅಂದ್ರೆ ಬಲ್ಗೈ ಕೊಟ್ಟಿರೋದು ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಕೈಯಿಂದ ಕೊಟ್ಟಿರೋದು ಇನ್ನೊಂದ್ ಕೈಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರಲ್ಲ, ಇಲ್ಲಿ ಧ್ರುವಂತ್ ಅವ್ರು ಆ ರೀತಿ ಮಾಡ್ತಲ್ಲ, ನಾನ್ ನಿನಗ್ ಮಾಡ್ದೆ, ನಾನ್ ಹಾಕಿದ್ ಭಿಕ್ಷೆ, ಈ ರೀತಿಯಾಗಿ ಬರ್ತಲ್ಲ ವರ್ಡ್ಗಳು, ಆ ತರ ಇಲ್ಲಿ ಹೇಳ್ತಾರೆ. ತುಂಬಾ ಒಂಥರ ಕೀಳ್ಮಟ್ಟ ಅಂತಾರಲ್ಲ ಆ ರೀತಿಯಲ್ಲಿ ಇಳಿದು ಬಿಟ್ಟಿದ್ದಾರೆ. ಇಲ್ಲಿ ಧನುಷ್ ಅವ್ರನ್ನ ನೋಡ್ಬಿಟ್ಟು ಧ್ರುವಂತ್ ಅವರು ತುಂಬಾನೇ ಕಳಿಬೇಕಿದೆ. ಯಾಕಂದ್ರೆ ಬಿಟ್ಕೊಟ್ಟೆ ಅಂತ ಅಂದ್ಬಿಟ್ಟು ಪ್ರತಿ ಒಂದು ಇದ್ರಲ್ಲೂ ಕೂಡ ಇಲ್ಲಿ ಹೇಳ್ತಾ ಬರ್ತಿದ್ದಾರೆ. ಆದ್ರೆ ಇಲ್ಲಿ ಧನುಷ್ ಅವರು ಫಸ್ಟ್ ಬಿಟ್ಕೊಟ್ಟಿದ್ದೆ ಲೆಟರ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಧನುಷ್ ಅವರು. ಅದಕ್ಕೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದ್ದು. ಎಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿಲ್ಲ. ಇವತ್ತಿನವರೆಗೂ ಕೂಡ ಅವರು ನಾನ್ ಬಿಟ್ಕೊಟ್ಟೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲಿ ಮಾತಾಡಿಲ್ಲ. ಯಾಕಂತಂದ್ರೆ ಇಲ್ಲಿ ಅಭಿಷೇಕ್ ಅವರು ಕೂಡ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಆಗಿದ್ರು, ಅವ್ರಿಗೂ ಕೂಡ ಇಲ್ಲಿ ಲೆಟರ್ ಸಿಕ್ಕಿತ್ತು. ಫಸ್ಟೇ ಬಿಗ್ ಬಾಸ್ ಹೇಳಿದ್ರು ನಾಮಿನೇಷನ್ ಇಂದ ಪಾರ್ ಆಗಬಹುದು ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ಬಂದಿದ್ದೊಂದು ಆಪರ್ಚುನಿಟಿ ಕಳ್ಕೊಂಡಿದ್ದೆ ಇಲ್ಲಿ ಧನುಷ್ ಅವರು. ಆದ್ರೆ ಇವರೆಲ್ಲ ಮಿಗ್ದವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಏನೋ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀನಿ, ನಾನು ನಿನಗೆ ಬಿಟ್ಕೊಟ್ಬಿಟ್ಟಿದೀನಿ, ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಯಾರಪ್ಪ ತಪ್ಪು ಮಾಡು ಅಂತ ಹೇಳಿದ್ದು? ಫಸ್ಟ್ ಆಫ್ ಆಲ್ ಬಿಟ್ಕೊಡು ಅಂತ ಯಾರು ಹೇಳಿದ್ರು? ಇಲ್ಲಿ ಇಲ್ಲ, ನನಗೂ ಲೆಟರ್ ಬೇಕೇ ಅಂತ ಅಂದ್ಬಿಟ್ಟು ವಾದ ಮಾಡ್ಬೇಕಿತ್ತು. ಇಲ್ಲಿ ಅವ್ರ ವಿರುದ್ಧ ನಿಂತ್ಕೊಂಡಿದ್ದ ತಕ್ಷಣ ಇವ್ರಿಗೆಲ್ಲ ಏನಾಗುತ್ತೆ ಅಂತಂದ್ರೆ, ಅಡಿಯಿಂದ ಮುಡಿವರೆಗೂ ಚೆನ್ನಾಗಿ ಹತ್ಬಿಡುತ್ತೆ. ಇಲ್ಲಿ ಧ್ರುವಂತ್ ಅವ್ರ ಒಂದು ಬುದ್ಧಿ ಹೇಗಿದೆ ಅಂತಂದ್ರೆ, ಅವ್ರ ತಲೆಯಲ್ಲಿ ಅಂದ್ರೆ ಅವ್ರ ಮೆದ್ಲಲ್ಲಿ ಏನೂ ಕೂಡ ಇಲ್ಲಿ ಬುದ್ಧಿ ಇಲ್ಲ. ಏನೋ ಮಾಡಕ್ ಹೋಗ್ತಾರೆ, ಅದು ಏನೋ ಆಗುತ್ತೆ, ಏನೋ ಮಾತಾಡಕ್ ಹೋಗ್ತಾರೆ, ಎಲ್ಲೆಲ್ಲಿಗೋ ಕನೆಕ್ಷನ್ ಮಾಡ್ಬಿಡ್ತಾರೆ. ಈಗ ಸಗಣಿ ಬಂದ್ಬಿಟ್ಟು ಒಂದು ಪವಿತ್ರ ಇದೆ, ಅದಕ್ಕೆ ಆದ ಒಂದು ಸ್ಥಾನ ಕೂಡ ಇದೆ. ಆದ್ರೆ ಅದು ತುಂಬಾ ಪವಿತ್ರವಾಗಿದೆ, ನನ್ನ ಸೇರ್ತದೆ ಅಂತ ಅವ್ರು ಇಲ್ಲಿ ಹೇಳಿದ್ರು ಧ್ರುವಂತ್ ಅವರು. ಅದೆಲ್ಲ ನಾಟಕ. ಇವಾಗ ಡ್ರಿಲ್ ಹೊಡಿತಾರೆ ಅಂತ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರಲ್ಲ, ಇಲ್ಲಿ ಡ್ರಿಲ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡೋ ರೀತಿಲಿ ಮಾಡುವವರು ಕೂಡ ಅವ್ರ ತಲೆ ಮೇಲೆ ನೀರು ಸುರಿದ್ರು, ಸಗಣಿ ನೀರು. ಯಾಕಂದ್ರೆ ಪ್ರತಿ ಸತಿ ಹೇಳ್ತಿದ್ರೆ ಅದಕ್ಕೆ ಅವಮಾನ. ನಿಜವಾಗ್ಲೂ ಕೂಡ ಆ ಒಂದು ನೀರು ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಇದೆ, ಅವ್ರ ಮೇಲೆ ಹೋಗಿದ್ದು ಬೇಜಾರೆ. ಬಟ್ ಅವ್ರ ತಲೆಯಲ್ಲಂತೂ ಅದೇ ರೀತಿ ಇಲ್ಲಿ ಇದೆ. ಬೇಡದೇ ಇರೋ ಮ್ಯಾಟರ್ಗಳನ್ನ ತಲೆಯಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಇದರಿಂದ ದೂರ ಇದ್ರೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಹೇಗಿದ್ರು ಈಗ ನಾಮಿನೇಟ್ ಆಗಿದ್ದಾರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಬೇರೆಯವರೆಲ್ಲರೂ ಕೂಡ ಸ್ವಲ್ಪ ನೆಮ್ಮದಿಯಾಗಿ ಆಟ ಆಡಬಹುದು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇನ್ನು ಕೆಸರು ನೀರ್ನ ಇಲ್ಲಿ ಸುದಿಯೋರ್ ಮೇಲೆ ಇಲ್ಲಿ ಹಾಕ್ತಾರೆ. ಇವರಂತೂ ಏನಂದ್ರೆ ಏನು ಇಲ್ಲ. ಇಲ್ಲಿ ಮಾಡುವವರು ವಾದ ಮಾಡಿದ್ದೆ ಕರೆಕ್ಟ್ ಆಗಿತ್ತು, ಆದ್ರೆ ಬೇಕಂತ ಅಂದ್ಬಿಟ್ಟು ಈ ರೀತಿ ಮಾಡಿದೆ, ಆ ರೀತಿ ಮಾಡಿದೆ, ಧ್ರುವಂತ್ ಬಿಟ್ಕೊಟ್ಟು ತಪ್ಪು ಮಾಡ್ಬಿಟ್ಟ ಅಂತ ಅಂದ್ಬಿಟ್ಟು ಇವರು ಕೂಡ ಇಲ್ಲಿ ಹೇಳ್ತಾರೆ. ಇವ್ರೇನೋ ಒಂದು ತ್ಯಾಗಮಯಿ ಅಂತ ಅಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರನ್ನೆಲ್ಲ
ಅಲ್ಲ, ಇಲ್ಲಿ ಸುದಿಯವರಂತೂ ಆಟ ಅಂತೂ ಆಡ್ತಲ್ಲ, ಅಟ್ಲೀಸ್ಟ್ ನಿಯತ್ತಾಗಾದ್ರೂ ಇರ್ಬೇಕಲ್ಲ ಯಾರಾದ್ರೂ ಒಬ್ರ ಹತ್ರ, ಆ ಕೆಲ್ಸನೂ ಇಲ್ಲಿ ಮಾಡ್ತಲ್ಲ. ಅದಕ್ಕೆ ಇಲ್ಲಿ ಕೆಸರು ನೀರ್ನ ಇಲ್ಲಿ ಮಾಡೋರು ಹಾಕಿದ್ದು ನನಗಂತೂ ಖುಷಿ ಆಯ್ತು. ಹಾಕಿದ್ದೆ ಒಳ್ಳೇದವ್ರಿಗೆ ಕೆಸರು ನೀರ್ನ. ಮತ್ತಿಲ್ಲಿ ತಣ್ಣೀರು ರಕ್ಷಿತ ಅವ್ರಿಗೆ ಇಲ್ಲಿ ಹಾಕಿದ್ರು. ಇವರೆಲ್ಲರೂ ಕೂಡ ನೀವು ನೋಡ್ಬೋದು 6 ಜನಕ್ಕೆ ಹಾಕ್ಬೇಕು ಅಂತಂದು ಬಿಗ್ ಬಾಸ್ ಹೇಳ್ತಾರೆ. 5 ಜನ ಕೂಡ ಇಲ್ಲಿ ವಾದ ಮಾಡ್ತಾರೆ. ಬಟ್ ಇಲ್ಲಿ ರಕ್ಷಿತಾ ಅವರು ಸರಿ ಆಯ್ತು ಓಕೆ ಅಂತ ಇಲ್ಲಿ ಹೇಳಿದ್ರು. ಕೆಲವೊಬ್ಬರಿಗೆ 5 ಜನ ಏನ್ ವಾದ ಮಾಡಿದ್ರು ಅವ್ರಿಗೆ ಯಾರಿಗೂ ಕೂಡ ಇಲ್ಲಿ ನಂಬಿಕೆ ಇಲ್ಲ, ನನ್ನ ಜನಗಳು ಉಳಿಸ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ರಕ್ಷಿತ್ ಅವ್ರಿಗೆ ಭರವಸೆ ಇದೆ, ನಾನು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀನಿ, ಇಲ್ಲಿ ಜನಗಳ ಸಪೋರ್ಟ್ ನನಗೆ ಇರುತ್ತೆ ಅಂತ ಒಂದು ನಂಬಿಕೆ ಇದೆ. ಅದಕ್ಕೆ ಸರಿ ಆಯ್ತು, ನೀವು ತಣ್ಣೀರ್ ಹಾಕಿ ನಾನು ಇಲ್ಲಿ ಎಚ್ಚೆತ್ಕೊಂಡು ಆಟ ಆಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಇಲ್ಲಿ ಕಪ್ಪು ನೀರು ಹಾಕ್ತಾರೆ ಅಶ್ವಿನಿ ಗೌಡ ಅವ್ರ ಮೇಲೆ. ಇಲ್ಲಿ ಕಲ್ಮಶ ತುಂಬಿಕೊಂಡಿದೆ ಅವ್ರ ಮನಸ್ಸಲ್ಲಿ ಅಂತ ಹೇಳಿದ್ರಲ್ಲ, ಇಲ್ಲಿ ನಿಜವಾಗ್ಲೂ ಕೂಡ ಅವ್ರ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಕಲ್ಮಶ ಇದೆ. ಸ್ವಲ್ಪ ಅಲ್ಲ, 99.9% ಅಷ್ಟು ಕಲ್ಮಶ ಇದೆ. ಎಲ್ಲೋ 1% ಸ್ವಲ್ಪ ಒಳ್ಳೆತನ ಇಲ್ಲಿ ಇದೆ. ಯಾಕಂತಂದ್ರೆ ಜಾನ್ವಿ ಅವ್ರ ಹತ್ರ ಇರ್ತಾರಲ್ಲ, ಆ ಒಂದು ಕಾರಣಕ್ಕೆ ಸ್ವಲ್ಪ ಒಳ್ಳೆತನ ಇದೆ. ಆ ನಂತರ ಇಲ್ಲಿ ಚಿನಿಮಿಣಿ ಅಂತ ಬಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರಿಗೆ ಕೊಡ್ತಾರೆ. ಅವ್ರು ಹೇಳಿದ ರೀಸನ್ ಕೂಡ, ಮಾಳೂರು ಹೇಳಿದ್ ಕೂಡ ಇಲ್ಲಿ ಕರೆಕ್ಟ್ ಆಗೇ ಇತ್ತು. ಸ್ವಲ್ಪ ಇಲ್ಲಿ ಮಿಂಚಾಗಿ ಆಡ್ತಾರೆ, ಚಿನಿಮಿಣಿ ತರ ಇಲ್ಲಿ ಮಿಂಚಾಕ್ ಹೋಗ್ತಾರೆ, ಅದು ಮಿಂಚುತ್ತಲ್ಲ ಅಷ್ಟೇ. ಆದ್ರೆ ನೆಕ್ಸ್ಟ್ ಕಸನ ರಾಶಿಕ್ ಅವ್ರಿಗೆ ಕೊಡ್ತಾರೆ. ಇವರಂತೂ ಮಾತಾಡಿದ್ರು ತುಂಬಾ ಓವರ್ ಆಗಿ ಮಾತಾಡ್ಬಿಟ್ರು. ಯಾಕಂತಂದ್ರೆ ಇಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಅಂತಂದ್ರೆ ಅವ್ರು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಮ ವ್ಯಕ್ತಿತ್ವ ಏನೂ ಇಲ್ಲ, ಇಡೀ ಕರ್ನಾಟಕ ನೋಡ್ತಾ ಇದೆ ಅಂತ ಇಲ್ಲಿ ಹೇಳಿದ್ರು. ಇಡೀ ಕರ್ನಾಟಕ ಅವ್ರನ್ನೂ ಕೂಡ ಅಂದ್ರೆ ರಾಶಿಕ್ ಅವ್ರನ್ನೂ ಕೂಡ ಇಲ್ಲಿ ನೋಡ್ತಾ ಇದಾರೆ. ಇಲ್ಲಿ ಮಾಳು ಅವ್ರು ಏನ್ ತಪ್ಪು ಮಾಡ್ತಿದ್ದಾರೆ, ರಾಶಿಕ್ ಅವ್ರು ಏನ್ ತಪ್ಪು ಮಾಡ್ತಿದ್ದಾರೆ ಅಂತಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಈಗ ಏನು 16 ಜನ ಇದಾರೋ ಎಲ್ಲರೂ ಕೂಡ ಏನೇನ್ ತಪ್ಪು ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಮಾತೆತ್ತಿದ್ರೆ ಸಾಕು ಇಡೀ ಕರ್ನಾಟಕ ನೋಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇವರು ಒಂದು ಗುಂಪಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲಿ ಮಾಲೂರು ಕರೆಕ್ಟ್ ಆಗಿ ಹೇಳಿದ್ರು, ಒಂದ್ ಕಡೆ ಯಾರ ಹತ್ರನೂ ಕುತ್ಕೊಂಡು ಸ್ಟೇಬಲ್ ಆಗಿ ಮಾತಾಡಲ್ಲ ಇವರು ಅಂತ ಅಂದ್ಬಿಟ್ಟು. ಇವ್ರು ಹೇಳಿದ್ರೆ ಯಾವುದೇ ಒಂದು ತಪ್ಪಿರ್ಲಿಲ್ಲ. ಕಸದ ರಾಶಿನ ಇಲ್ಲಿ ರಾಶಿಕಾ ಅವರು ಅಂತ ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿದೆ ವರ್ಡು. ಕಸದ ರಾಶಿ ರಾಶಿಕಾ ತುಂಬಾನೇ ಚೆನ್ನಾಗಿದೆ. ಅವ್ರ ತಲೆಯಲ್ಲೂ ಕೂಡ ಈಗ ಅದೇ ರೀತಿ ಇಲ್ಲಿ ಇದೆ. ಬೇಡದೇ ಇರೋ ಕಸನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಅದರಿಂದ ಈಚೆ ಬರಬೇಕು. ಟಾಸ್ಕ್ ಅಲ್ಲಿ ಮಾತ್ರನೇ ಅವರು ತುಂಬಾ ಆಕ್ಟಿವ್ ಆಗಿ ಇರ್ತಾರೆ. ಬೇರೆ ಏನಾದ್ರು ಚಟುವಟಿಕೆ ಕೊಟ್ರೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತಂದ್ರೆ ಇದರಲ್ಲಿ ರಾಶಿಕ್ ಅವ್ರದ್ದು 0 ಅಂತಾನೆ ಹೇಳ್ಬೋದು. ಟಾಸ್ಕ್ ಆಡಿದ ತಕ್ಷಣ ಇಲ್ಲಿ ಗೆದ್ದು ಬಿಡ್ತಾರೆ ಅನ್ನೋದು ನಿಜವಾಗ್ಲೂ ಕೂಡ ಸುಳ್ಳಿನ ಮಾತು. ಇದರಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಕಾವ್ಯ ಅವರು ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟಾಸ್ಕ್ ನ ಆಡ್ಬೇಕಾಗಿದೆ, ಬಟ್ ಎಲ್ಲರ ಜೊತೆ ಬೆರೆಯೋದು ಒಂದೇ ಅಲ್ಲ, ಟಾಸ್ಕ್ ಅಂತ ಬಂದರೂ ಕೂಡ ತುಂಬಾ ಚೆನ್ನಾಗಿ ಆಡಬೇಕು. ಇಲ್ಲಿ ರಾಶಿಕಾ ಅವ್ರು ಮಾತಾಡಿದ್ದು ತುಂಬಾನೇ ಇಲ್ಲಿ ಮೈನಸ್ ಇತ್ತು. ಇವಾಗ ಇವ್ರಿಗೆಲ್ಲರಿಗೂ ಏನ್ ಕೊಟ್ರು, ಇದೊಂದು ಬಕೆಟ್ ಟೀಮು. ಆಲ್ಮೋಸ್ಟ್ ಅಶ್ವಿನಿ ಅವ್ರು ಇರ್ಬೋದು, ಧ್ರುವಂತ್ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಜಾನ್ವಿ ಅವ್ರು ಇರ್ಬೋದು. ಅದ್ರಲ್ಲಿ ಇವರು ರಕ್ಷಿತ್ ಅವ್ರು ಒಬ್ರು ಮಾತ್ರ ಸೇರಲ್ಲ, ಮಿಕ್ಕಿರೋ 5 ಜನ ಕೂಡ ಇಲ್ಲಿ ಒಂದು ದೊಡ್ಡ ಬಕೆಟ್ ಟೀಮು. ಈ ಒಂದು ಬಕೆಟ್ ಟೀಮ್ ಎಲ್ಲಾರನ್ನೂ ಕೂಡ ಇಲ್ಲಿ ನಾಮಿನೇಷನ್ ಮಾಡಿದ ತಕ್ಷಣ ಅಡಿಯಿಂದ ಮುಡಿವರೆಗೂ ಇಲ್ಲಿ ಹತ್ತಿಬಿಟ್ಟು ರಾಶಿಕಾ ಅವರು ಬೇಕಂತ ವಾದ ಮಾಡಿದ್ರು. ಇಲ್ಲಿ ಅವ್ರನ್ನ ಸೇಫ್ ಮಾಡ್ತಾ ಇದ್ದೀರಾ, ನೀನಂತೂ ಬಿಡುಗಿಲ್ಲಿ, ನಿನ್ನ ಇಲ್ಲಿ ಕರೆಯಲ್ಲ ಅಂತ ಇಲ್ಲಿ ಹೇಳಿದ್ರು. ಯಾಕೆ ಆ ರೀತಿಯಾಗಿ ಅಧಿಕ ಪ್ರಸಂಗ ತರ ಮಾತಾಡ್ಬೇಕು? ತುಂಬಾ ಅಧಿಕವಾಗಿ ಅತಿರೇಕ ಇಲ್ಲಿ ಮಾತಾಡ್ತಿದ್ದಿದ್ದೆ ಇಲ್ಲಿ ರಾಶಿಕಾ ಅವರು. ಮಾಳು ಅವರು ಗ್ರೂಪಿಸಮ್ ಫೇವರಿಸಮ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ರಾಶಿಕಾ ಅವರು ಇಲ್ಲಿ ಹೇಳಿದ್ರು. ಇಲ್ಲಿ ನಿಜವಾಗ್ಲೂ ಗ್ರೂಪಿಸಮ್ ಫೇವರಿಸಮ್ ಮಾಡ್ತಿರೋದೇ ಇಲ್ಲಿ ರಾಶಿಕಾ ಅವರು. ಒಂದೊಂದ್ಸತಿ ಒಂದೊಂದ್ ತರ ಇಲ್ಲಿ ಕಾಣಿಸ್ತಾ ಇದಾರೆ. ಅದರಲ್ಲೂ ಕೂಡ ಇಲ್ಲಿ ಮಾಳು ಅವರಿಗೆ ಯೂಸ್ಲೆಸ್ ಫೆಲೋ ಅಂತ ಅಂದ್ಬಿಟ್ಟು ಇಲ್ಲಿ ಬೈತಾರೆ. ಮನೆಯಲ್ಲಿ ಏನೂ ಮಾಡ್ತಿಲ್ಲ, ಯೂಸ್ಲೆಸ್ ಫೆಲೋ ಅಂತ ಅಂದ್ಬಿಟ್ಟು. ಇವ್ರು ಏನೊಂದು ಪ್ರತಿಯೊಂದು ಮಾತು ಇಲ್ಲಿ ಹೇಳಿದ್ರು, ಆ ಒಂದು ಮಾತು ರಾಶಿಕಾ ಅವರಿಗೆ ಇಲ್ಲಿ ಚೆನ್ನಾಗಿ ಸೂಟ್ ಆಗುತ್ತೆ. 100ಕ್ಕೆ 100% ಅವ್ರು ಏನೊಂದು ತಪ್ಪು ಮಾಡ್ತಾ ಇದ್ರೋ ಅದನ್ನೆಲ್ಲ ಇಲ್ಲಿ ಮಾಳು ಅವ್ರ ಮೇಲೆ ಇಲ್ಲಿ ಎತ್ತಾಕರು. ಗ್ರೂಪಿಸಮ್ ಇರ್ಬೋದು, ಮತ್ತೆ ಮನೇಲಿ ಏನೂ ಮಾಡ್ತಿಲ್ಲ, ಮತ್ತೆ ಇಲ್ಲಿ ಯೂಸ್ಲೆಸ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಎಲ್ಲಾ ಕೂಡ ಇಲ್ಲಿ ಮಾಳುವರಲ್ಲ, ಎಲ್ಲ ಅವರೇ ಇಲ್ಲಿ ಮಾಡ್ತಿರೋದು. ತುಂಬಾ ಓವರ್ ಆಗಿ ಮಾತಾಡ್ಬಿಟ್ರು. ಥೂ ಅಂತ ಉಗ್ದಿದ್ದು ನಿಜವಾಗ್ಲೂ ಕೂಡ ಅವರು ಅವ್ರ ಮೇಲೆ ಬಿದ್ದಿದ್ದು ಕಸನ ಒರೆಸ್ಕೊಳಕ್ಕೆ ಅಲ್ಲ, ಇಲ್ಲಿ ಮಾಳುವವರಿಗೆ ಉಗ್ದಿದ್ದು. ಆದರೆ ಅದನ್ನ ಪ್ಲೇಟ್ ಚೇಂಜ್ ಮಾಡಿ ಇಲ್ಲಿ ಹೇಳ್ಬಿಟ್ರು. ನೋಡೋಣ ಈ ಒಂದು ವಿಚಾರ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಈ ತರ ವಿಚಾರಗಳು ಚರ್ಚೆ ಆಗ್ಬೇಕು. ಬೇಕು ಅಂತ ಥೂ ಅಂತ ಉಗಿಯೋದಿರ್ಬೋದು. ಇಲ್ಲಿ ಗಿಲ್ಲಿಯವರು ಥೂ ಬಿಡಮ್ಮ ಅಂತ ಅಂದಿದ ತಕ್ಷಣನೇ ಇಲ್ಲಿ ಇವ್ರು ರೇಸ್ ಆಗೋಗ್ಬಿಟ್ರು. ಯಾಕಂತಂದ್ರೆ ಗಿಲ್ಲಿಯವ್ರಿಗೆ ಏನಂದ್ರೂ ಕೂಡ ಅವ್ರು ಸಹಿಸ್ಕೊಂತಾರೆ ಅಂತ ಗೊತ್ತಲ್ಲ. ಅದಕ್ಕೆ ಇಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ಥೂ ಅಂತ ಅಂದ್ಬಿಟ್ಟು ಜಾಸ್ತಿ ಉಗಿದ್ರು. ಒಂದು ಫಿಲಮ್ ಅಲ್ಲಿ ಈ ಒಂದು ಡೈಲಾಗ್ ತುಂಬಾನೇ ಇದೆ, ಆದ್ರೆ ನಿಮ್ಮನ್ನಂತೂ ಇಲ್ಲಿ ಸೇವ್ ಮಾಡ್ತಾರೆ ಬಿಡಿ ಅಂತ ಇಲ್ಲಿ ಹೇಳಿದ್ರು. ಯಾರು ಬೇಕಾದ್ರೂ ಸೇವ್ ಮಾಡ್ಲಿ. ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು, ಪವರ್ ಸಿಕ್ಕಿದೆಯಲ್ಲ, ಎಷ್ಟು ಆಟ ಆಡ್ತೀಯಾ ಆಟ ಆಡು ಅಂತ ಅಂದ್ಬಿಟ್ಟು. ಎಲ್ರಿಗೂ ಕೂಡ ಪವರ್ ಸಿಕ್ಕುತ್ತೆ, ಆದ್ರೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಮಾಳು ಅವರು ಕರೆಕ್ಟ್ ಆದ ರೀಸನ್ ಕೊಟ್ಬಿಟ್ಟು ಇಲ್ಲಿ ನಾಮಿನೇಷನ್ ಮಾಡಿದ್ರು.
ಟಾಸ್ಕ್ ಎಲ್ಲ ಮುಗ್ದಿದ ತಕ್ಷಣ ತುಂಬಾ ಓವರ್ ಆಗಿ ಆಡೋದು ಇಲ್ಲಿ ರಾಶಿಕ್ ಅವರು. ಬೇಕು ಬೇಕು ಅಂತ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಪ್ರತಿ ವಾರನೂ ಕೂಡ ಅವರು ನಾಮಿನೇಟ್ ಆಗಿದ್ದಾರೆ ಅಂತ. ಅದಕ್ಕೆ ಏನ್ ಮಾಡ್ಬೇಕು, ನಾಮಿನೇಟ್ ಆದ್ರೆ ಆಗ್ತಾರೆ. ಇಲ್ಲಿ ಅವರು ಅದೃಷ್ಟ ಇರೋದು ಮತ್ತಿಲ್ಲಿ ಅವ್ರಿಗೆಲ್ಲರೂ ಕೂಡ ವೋಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ನಂಬಿಕೆ ಇದ್ರೆ ಅದಕ್ಕೆ ಭಯನೇ ಪಡಬಾರ್ದು. ಇಲ್ಲಿ ರಕ್ಷಿತ್ ಅವರು ಕರೆಕ್ಟ್ ಆಗಿ ಇಲ್ಲಿ ಹೇಳ್ತಾರೆ. ಅವರ ಒಂದು ಒಪಿನಿಯನ್ ಇಲ್ಲಿ ಹೇಳಿದ್ದಾರೆ. ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಗೆ ಇಲ್ಲಿ ಅವರು ನೀರ್ ಹಾಕಿದ್ರೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಆ ಒಂದು ಚಿಕ್ಕ ಹುಡುಗಿಗಿರೋ ಒಂದು ಮೆಚುರಿಟಿ ಇಲ್ಲಿ ರಾಶಿಕ್ ಅವ್ರಿಗೆ ಇಲ್ಲ. ಅವ್ರ ಬಗ್ಗೆ ಯಾರೇ ಬ್ಲೇಮ್ ಮಾಡಿದ್ರು ಕೂಡ ಅವ್ರ ಕಣ್ಣಲ್ಲಿ ನೀರು ಬರಲಿಲ್ಲ. ಕೇವಲ ನಾಮಿನೇಟ್ ಮಾಡ್ಬಿಟ್ರಲ್ಲ ಅಂತಂದ್ಬಿಟ್ಟು ನಾಮಿನೇಷನ್ ವಿಚಾರಕ್ಕೆ ಇಲ್ಲಿ ರಾಶಿಕ್ ಅವರು ಕಣ್ಣೀರಾಗ್ತಾರೆ. ಎಲ್ಲರಿಗಿಂತ ದೊಡ್ಡವರು ಅಂತಂದ್ರೆ ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು. ಇಲ್ಲಿ ಜಾನ್ವಿ ಅವರು ರಾಶಿಕ್ ಅವ್ರ ಹತ್ರ ಇಲ್ಲಿ ಹೇಳ್ತಾರೆ, ಒಬ್ಬ ದಡ್ಡ ಕ್ಯಾಪ್ಟನ್ ಅವನು ಅಂತಂದ್ಬಿಟ್ಟು ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಅಧಿಕಾರ ಸಿಕ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಯಾರು ದಡ್ರು ಯಾರು ಜಾನ್ರು ಅಂತ ಅಂದ್ಬಿಟ್ಟು ಕರ್ನಾಟಕದ ಜನತೆಗಳು ಇಲ್ಲಿ ನೋಡ್ತಾನೆ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಬಣ್ಣಗಳಲ್ಲಿ ಚೇಂಜ್ ಮಾಡ್ತಾ ಇರುತ್ತೆ. ಈಗ ಜಾನ್ವಿ ಅವರು ಅಶ್ವಿನಿ ಅವರು ಅದೇ ರೀತಿ ಇಲ್ಲಿ ಮಾಡ್ತಿದ್ದಾರೆ. ಯಾರನ್ನ ದಡ್ರು ಮಾಡಕ್ ಇಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಇಲ್ಲಿ ಕರ್ನಾಟಕದ ಜನತೆಗಳನ್ನ ದಡ್ರು ಮಾಡಕ್ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಕಾಣಿಸುತ್ತೆ. ಜಾನ್ವಿ ಅವರು ಅಶ್ವಿನಿ ಅವರು ತುಂಬಾ ಜೋರಾಗಿ ಕಿತ್ತಾಡ್ತಾರೆ. ತುಂಬಾ ಏನ್ ಇವ್ರಿಬ್ರು ಮಾತೇ ಆಡಲ್ಲ ಅನ್ನೋ ರೀತಿ ಡ್ರಾಮಾ ಆಡ್ತಾರೆ. ನೈಟ್ 2 ಗಂಟೆವರೆಗೂ ಕುತ್ಕೊಂಡು ಮಾತಾಡ್ತಾರೆ. ಹಾಗಲ್ಲ ಹೀಗಲ್ಲ ಅಂತ ಅಂದ್ಬಿಟ್ಟು ಯಾರಪ್ಪ ಸೀರಿಯಸ್ ಆಗಿ ಇಲ್ಲಿ ಜಗಳ ಆಡಿದ್ರು ಯಾರು ಕೂಡ ಈ ರೀತಿಯಾಗಿ ಮಾತಾಡಲ್ಲ. ಇಲ್ಲಿ ಗಿಲ್ಲಿ ಅವ್ರಿಗೆ ಅದೇನ್ 3ನೇ ಕಣ್ಣಿದೆಯೋ ಗೊತ್ತಿಲ್ಲ. ಇವ್ರು ಫಸ್ಟ್ ಟೈಮ್ ಜಗಳ ಆಡಿದಾಗೆ ಗಿಲ್ಲಿ ಅವರು ಇಲ್ಲಿ ಹೇಳಿದ್ರು, ಇವ್ರಿಬ್ರು ಜಗಳ ಆಡಿರಕ್ಕೆ ಚಾನ್ಸೇ ಇಲ್ಲ. ಜಗಳ ಆಡಿದ್ರು ಕೂಡ ನೀವು ಅಬ್ಸರ್ವ್ ಮಾಡಿ, ಇಬ್ರು ಕೂಡ ಒಂದ್ 2 ನಿಮಿಷಕ್ಕೆ ಆಮೇಲೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವುಗಳು ದಡ್ರಾಗ್ತಿದೀವಿ ಇಲ್ಲಿ. ಆದ್ರೆ ಅಶ್ವಿನಿ ಅವರು ಮತ್ತಿಲ್ಲಿ ಜಾನ್ವಿ ಅವರು ನಮ್ಮನ್ನ ದಡ್ರು ಮಾಡಕ್ ಹೋಗ್ತಿದ್ರೆ. ಇಲ್ಲಿ ಗಿಲ್ಲಿ ಅವ್ರು ಹೇಳಿದ್ದೆ ಕರೆಕ್ಟ್. ಇವ್ರು ಎಷ್ಟೇ ಸತಿ ಜಗಳ ಆಡಿದ್ರು ಕೂಡ ಮಾತಾಡ್ಕೊಂಡು ಇದನ್ನ ಜಗಳ ಆಡ್ತಿರೋದು ಬೇಕಂತ ಅಂದ್ಬಿಟ್ಟು ಎಲ್ಲಿ ಫೇವರಿಸಮ್ ಅಂತ ಹೇಳ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಏನಾದ್ರು ಟಾಸ್ಕ್ ಬಂದಾಗ ಇಲ್ಲಿ ಜಾನ್ವಿ ಅವರು ಅಶ್ವಿನಿ ಅವರು ಜಾನ್ವಿ ಅವ್ರನ್ನ ಇಲ್ಲಿ ಚೂಸ್ ಮಾಡ್ತಿರೋದು ಅಂತ ಇದ್ರಲ್ಲಿ ಗೊತ್ತಾಗ್ತದೆ. ಇನ್ನೊಂದು ವಿಚಾರ ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದೇನಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಧ್ರುವಂತ್ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಮತ್ತೆ ರಾಶಿಕಾ ಅವರು. ಇಲ್ಲಿ ರಾಶಿಕಾ ಅವರು ಸರಿ ಇಲ್ಲ, ಒಬ್ಬರನ್ನ ಬಿಟ್ಟು ಒಬ್ಬರ ಹತ್ರ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ಇಲ್ಲಿ ರಾಶಿಕಾ ಅವರು ಅಶ್ವಿನಿ ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ಧ್ರುವಂತ್ ಅವರೇ ಸರಿ ಇಲ್ಲ, ಬೇಕಂತಂದ್ಬಿಟ್ಟು ನಾವೇ ಮೈ ಮೇಲೆ ಬಿದ್ಬಿಟ್ಟು ಮಾತಾಡ್ಲಿ ಅಂತ ಅಂದ್ಬಿಟ್ಟು ಅವರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಅಶ್ವಿನಿ ಅವ್ರ ಹತ್ರ ಇಲ್ಲಿ ಹೇಳಿದ್ರು. ಆದ್ರೆ ಧ್ರುವಂತ್ ಅವ್ರು ಬಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರ ಹತ್ರ ಇಲ್ಲ, ನಂದು ವಸ್ತುಗಳೆಲ್ಲ ತಗೊಂಡೋಗಿ ಎತ್ತಿಟ್ಕೊಂಡಿದ್ದಾರೆ, ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಅಂದ್ಬಿಟ್ಟು ಸೂಕ್ಷ್ಮವಾಗಿ ಗೊತ್ತಾಗ್ಬೇಕು ಅಂತ ಅಂದ್ರೆ ಯಾರ ವ್ಯಕ್ತಿತ್ವ ಇಲ್ಲಿ ನಿಜವಾದ ವ್ಯಕ್ತಿತ್ವ ಇದೆ, ಯಾರು ಇಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಬೇಕು ಅಂತಂದ್ರೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಈ ಒಂದು ವಿಚಾರ ಚರ್ಚೆ ಆಗ್ಬೇಕು. ಇಲ್ಲಿ ನೋಡೋ ಪ್ರಕಾರ ಹೋದ್ರೆ ಆಲ್ಮೋಸ್ಟ್ ಎಪಿಸೋಡ್ ನೋಡಿರೋ ಪ್ರಕಾರ ನಾನು ಹೇಳ್ತಿರೋದು, ಇಲ್ಲಿ ರಾಶಿಕಾ ಅವರು ಈ ಧ್ರುವಂತ್ ಅವ್ರದ್ದು ಏನಕ್ಕೆ ಬೆಲ್ಟು ಮತ್ತೆ ಅದೆಲ್ಲ ಸುಮಾರು ವಸ್ತುಗಳನ್ನ ಎತ್ತಿಟ್ಕೊಂಡಿರ್ತಾರೆ. ಆ ವ್ಯಕ್ತಿ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಯಾವ ವಸ್ತುನು ಕೂಡ ನಾವ್ ಇಲ್ಲಿ ಇಟ್ಕೋಬಾರ್ದು. ಆದ್ರೆ ಇವರು ಇಟ್ಕೊಂಡಿದ್ದು ಮೊದಲನೇ ತಪ್ಪು. ಆದ್ರೆ ಇಲ್ಲಿ ಧ್ರುವಂತ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಅವರೇ ಇಲ್ಲಿ ಬೇಕಂತಂದ್ಬಿಟ್ಟು ಬೇರೆ ರೀತಿಯಾಗಿ ಆಟ ಆಡ್ಸಕ್ ಹೋಗ್ತಾರೆ. ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ಬಿಟ್ಟು ಧ್ರುವಂತ್ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಿಜವಾಗ್ಲೂ ಕೂಡ ಗೊತ್ತಾಗ್ತಲ್ಲ. ನೋಡೋಣ ಮುಂದಿನ ದಿವಸಗಳಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ಬಿಟ್ಟು ವಿಟಿ ಮೂಲಕ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ರಾಶಿಕ್ ಅವರು ಅಶ್ವಿನಿ ಅವ್ರ ಹತ್ರ ಹೇಳಿದೇನಪ್ಪ ಅಂತಂದ್ರೆ, ಇಲ್ಲ ಧ್ರುವಂತ್ ಅವರೇ ಜಾಸ್ತಿ ಮಾತಾಡ್ಬೇಕು ಅಂತಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ನನಗೆ ಇಷ್ಟ ಇಲ್ಲ ಅಂತ ರಾಶಿಕ್ ಅವರು ಇಲ್ಲಿ ವಾದ ಮಾಡ್ತಾರೆ. ಎಲ್ಲ ಆದ್ಮೇಲೆ ತೂರಾಟ ಹೋರಾಟ ಅನ್ನೋ ಒಂದು ಟಾಸ್ಕ್ ಕೊಡ್ತಾರೆ. ಯಾಕಂದ್ರೆ ಈಗ ನಾಮಿನೇಷನ್ ಆಗಿದಾರಲ್ವಾ, ಅದರಿಂದ ಸೇವ್ ಆಗಕ್ಕೆ ಮತ್ತೆ ಇಲ್ಲಿ ಸೇವ್ ಆಗದೆ ಇರೋರು ಮತ್ತೆ ನಾಮಿನೇಟ್ ಆಗಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಅದು ತುಂಬಾ ಚೆನ್ನಾಗಿ ಆಡಿದ್ರು. ಇದ್ರಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಫೇವರಿಸಮ್ ಮಾಡಿದ್ರು. ಈಗ 6 ಜನ ಒಂದು ಗ್ರೂಪ್ ಆದ್ರು. ಮತ್ತೆ ಇಲ್ಲಿ ನಾಮಿನೇಷನ್ ಆಗದೆ ಇರೋರು ಗಿಲ್ಲಿಯವರು ಯಾರ್ಯಾರು ಅಂತ ಗೊತ್ತು, ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದೀನಿ. ಟೋಟಲ್ ಆಗಿ 2 ಟೀಮ್ ಆಗಿ ಇಲ್ಲಿ ವಿಂಗಡಣೆ ಆಯ್ತು. ನಾಮಿನೇಷನ್ ಆದವರೆಲ್ಲ ಒಂದು ಟೀಮು, ನಾಮಿನೇಷನ್ ಆಗದೆ ಇರೋರೆಲ್ಲ ಇಲ್ಲಿ ಇನ್ನೊಂದು ಟೀಮು. ಟೀಮ್ ಮಾಡಿದಾಗ ಇಲ್ಲಿ ಏನಾಯ್ತು ಅಂತಂದ್ರೆ, ಧ್ರುವಂತ್ ಅವರು ಬರೀ ಮಾತು ಮಾತು ಮಾತು, ಅದನ್ನ ಬಿಟ್ಟು ಬೇರೆ ಏನೂ ಕೂಡ ಒಂದು ಟಾಸ್ಕ್ ಅಂತ ನೀವು ನೋಡ್ಬೋದು ಯಾವ್ದ್ರಲ್ಲೂ ಕೂಡ ಇಲ್ಲಿ ಗೆದ್ದಿಲ್ಲ. ಏನು ಕಿಸಿಯಕ್ ಆಗ್ಲಿಲ್ಲ ಅಂದ್ರೂ ಕೂಡ ಟಾಸ್ಕ್ ಕೊಟ್ಟ ಕಿಸಿಬೇಕು. ಆದ್ರೆ ಬೇರೆಯವರು ಹಾಗೆ ಹೀಗೆ ನಾಟಕ ಆಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಸ್ವಲ್ಪ ಟಾಸ್ಕ್ ಕಡೆ ಗಮನ ಕೊಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ. ಒಂದಲ್ಲ ಎರಡಲ್ಲ ಸುಮಾರು 3 ಸತಿ ಇಲ್ಲಿ ಬಜಾರ್ ಆಗೋಕ್ಕೂ ಮುಂಚೆನೆ ಇಲ್ಲಿ ಆ ಒಂದು ಗೇಮ್ನ ಇಲ್ಲಿ ಹಾಳು ಮಾಡ್ತಾರೆ. ಅರೆ ಏನೂ ಮಾಡೋಕ್ಕಾಗಲ್ಲ. ಇವ್ರು ಆಡಿಲ್ಲ ಅಂದ್ರೂ ಕೂಡ ಇಲ್ಲಿ ಕಾಕ್ರೋಚ್ ಸುದಿಯವರು ಕೂಡ ನೀವು ನೋಡ್ಬೋದು. ಇಲ್ಲಿ ಫಸ್ಟ್ ಬಂದಾಗ ಇಲ್ಲಿ ಧನುಷ್ ಅವ್ರು ತುಂಬಾ ಚೆನ್ನಾಗಿ ಆಡ್ಬಿಟ್ಟು ಪಾಯಿಂಟ್ ನ ತೆಕ್ಕೊಡ್ತಾರೆ. ಇಲ್ಲಿ ಕಾಕ್ರೋಚ್ ಸುದಿಯವರು ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಗಂಡ್ ಮಕ್ಳು ಗೆದ್ದಿಲ್ಲ ಅಂದ್ರೆ ಏನು, ಹೆಣ್ಣುಳಿಗಳು ಬಂದು ಬೇಟೆ ಆಡ್ತಾರೆ ಅಂತ ಬಿಟ್ಟು. ಇಲ್ಲಿ ಕಾಕ್ರೋಚ್ ಸುದಿಯವ್ರ ಕೈಲೂ ಕೂಡ ಏನು ಕಿಸಿಯಕ್ಕಾಗ್ಲಿಲ್ಲ. ಇಲ್ಲಿ ಹೆಣ್ಮಕ್ಳು ಬಂದು ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ಟು ಕೊನೆಗೆ ಇಲ್ಲಿ ಹೆಣ್ಮಕ್ಳೇ ಗೆದ್ರು. ರಾಶಿಕ್ ಅವ್ರು ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಆಟ ಆಡೋದ್ರಲ್ಲಿ ಒಂದು ಬಿಲ್ಕುಲ್
ಮಾತಿಲ್ಲ ಅವ್ರ ಬಗ್ಗೆ, ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಬಟ್ ಅದೊಂದನ್ನೇ ಇಲ್ಲಿ ಬಂಡವಾಳ ಆಗಿ ಯೂಸ್ ಮಾಡ್ಕೋಬಾರ್ದಲ್ವಾ, ನಾನು ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು. ಕೊನೆಯದಾಗಿ ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿರೋದು ಯಾರಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಫೈಟಿಂಗ್ ಅಂತೂ ಕೊಟ್ರು. ಇಲ್ಲಿ ರಾಶಿಕಾ ಅವರು ಕೂಡ ತುಂಬಾ ಚೆನ್ನಾಗಿ ಫೈಟಿಂಗ್ ಕೊಟ್ರು, ಮತ್ತೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ರು. ಬಟ್ ಗೆಲುವು ಇಲ್ಲಿ ನಾಮಿನೇಷನ್ ಆಗಿದ್ರಲ್ಲ ಆ ಒಂದು ಟೀಮ್ಗೆ ಹೋಯ್ತು. ತುಂಬಾ ಚೆನ್ನಾಗಿ ಆಟ ಇತ್ತು, ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಸ್ಪಂದನಾ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು. ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್. ಅಶ್ವಿನಿ ಅವರು ಜಾನ್ವಿ ಅವರಂತೂ ಸಿಕ್ಕಾಪಡೆ ತುಂಬಾ ಚೆನ್ನಾಗಿ ಆಡಿದ್ರು. ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾವು ಅನ್ಕೊಂತೀವಿ ಏಜ್ ಆಗ್ಬಿಟ್ಟಿದೆ ಇವ್ರಿಗೆ ಏನ್ ಮಾಡಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಕಾವ್ಯ ಅವರು ಮತ್ತೆ ಇಲ್ಲಿ ಸ್ಪಂದನ ಅವರು ಏನು ಆಡ್ಲಿಲ್ಲ. ಸ್ವಲ್ಪ ಇಲ್ಲಿ ದೊಡ್ಡವರು ಅಂತ ಅಂದ್ರೆ ಇಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು, ಇವರೇ ಸ್ವಲ್ಪ ದೊಡ್ಡವರು, ಆದ್ರೂ ಕೂಡ ಇಲ್ಲಿ ಯಾವ ರೀತಿ ಮಣ್ಣು ಮುಕ್ಕಿಸ್ರು ಅಂತ ಅಂದ್ಬಿಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬಾನೇ ಫೇವರಿಸಂ ಮಾಡಿದ್ರು. ಆಟಕ್ಕೆ ಹೋಗೋಕ್ಕೂ ಮುಂಚೆನೆ ಇಲ್ಲಿ ರಕ್ಷಿತ್ ಅವರು ಕೇಳ್ತಾರೆ, 4ನೇ ರೌಂಡ್ ಹೋಗ್ಬೇಕಾದ್ರೆ ಇಲ್ಲಿ ರೆಡಿ ಆಗ್ಬೇಕಾದ್ರೆ ಇಲ್ಲಿ ಅಶ್ವಿನಿ ಅವರು ಡಿಸ್ಕಷನ್ ಮಾಡ್ತಾರೆ ರಕ್ಷಿತ್ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರಿಗೆ ಚಾನ್ಸೇ ಕೊಡಲ್ಲ. ಈ ಎಲ್ಲಾ ಗೇಮ್ ಮುಗ್ದಾದ್ಮೇಲೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ ರಕ್ಷಿತಾ ಅವ್ರು ಬಂದ್ಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ನಾಮಿನೇಷನ್ ಆಗಿರ್ಬೋದು. ಆ ಒಂದು ಟೀಮ್ ಅಲ್ಲಿ ಇಲ್ಲಿ ರಕ್ಷಿತಾ ಅವರು ಇಲ್ವೇ ಇಲ್ಲ. ಆ ಒಂದು ಬಕೆಟ್ ಟೀಮ್ ಏನಿದೆ ಆ ಒಂದು ಬಕೆಟ್ ಟೀಮ್ ಬಕೆಟ್ ತರನೇ ಇಲ್ಲಿ ಆಡುತ್ತೆ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಆ ಒಂದು ಟೀಮ್ಗೆ ಇಲ್ಲಿ ಸೇರ್ಕೊಳ್ಳಲ್ಲ, ಬಂದ್ಬಿಟ್ಟು ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಇಲ್ಲಿ ನನಗೆ ಚಾನ್ಸೇ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವ್ರು ಮಾಡ್ತಿರೋದು ಮೇನ್ ತಪ್ಪು ಏನು ಅಂತಂದ್ರೆ ಇಲ್ಲಿ ಅವರ ಒಂದು ಒಪಿನಿಯನ್ ಏನಿದೆ ಅವ್ರು ಕೊಡ್ಲಿ, ನಾನ್ ಲಾಸ್ಟ್ ಟೈಮ್ ಮಾಡಿದಾಗ ನೀನ್ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಅವ್ರು ಹೇಳಿದಕ್ಕೆ ರಕ್ಷಿತ್ ಅವರು ಆ ರೀತಿಯಾಗಿ ಮಾಡ್ಲಿಲ್ಲ. ಫಸ್ಟ್ ಆಗಿ ನನಗೆ ಇಲ್ಲಿ ಚಾನ್ಸೇ ಕೊಡ್ಲಿಲ್ಲ ಪ್ರೂವ್ ಮಾಡ್ಕೊಳಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಗೇಮ್ ಎಲ್ಲ ಗೆದ್ದಾದ್ಮೇಲೆ ಬಿಗ್ ಬಾಸ್ ಇಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿ ಒಬ್ರು ಸೇವ್ ಆಗ್ಬೇಕು, ಮತ್ತೆ ಇಲ್ಲಿ ಆ ಕಡೆ ಟೈಮ್ ಇಂದ ಒಬ್ರು ನಾಮಿನೇಟ್ ಆಗ್ಬೇಕು ಅಂತ ಅಂದ್ಬಿಟ್ಟು. ಈ ಒಂದು ಡಿಸ್ಕಷನ್ ಮಾಡೋ ಟೈಮ್ ಅಲ್ಲಿ ಇಲ್ಲಿ ರಾಶಿಕಾ ಅವರು ತುಂಬಾನೇ ಓವರ್ ಆಗಿ ಮಾತಾಡಿದ್ದಾರೆ ರಕ್ಷಿತ್ ಅವ್ರ ಹತ್ರ. ಯಾಕಂತಂದ್ರೆ ಇಲ್ಲಿ ಅವರಿಗೆ ಚಾನ್ಸೇ ಕೊಟ್ಟಿಲ್ಲ. ಬಿಡಮ್ಮ ನೀನ್ ಆಡಿರ್ಲಿಲ್ಲ ಅಂತ ಅಂದಿದ್ರೆ ಇಲ್ಲಿ ರಕ್ಷಿತ್ ಅವ್ರು ಕೂಡ ಆಡ್ತಾ ಇದ್ರಲ್ವಾ, ಏನ್ ನೀನು ಹೋದ್ರನೇ ಇಲ್ಲಿ ಗೆಲ್ತೈತ. ಅವರು ಕೂಡ ಸಣ್ಣಗಿದ್ರು, ಅವರು ಕೂಡ ಗೇಮ್ ಮಾಡ್ತಾರೆ, ಬೇರೆಯವ್ರಿಗೂ ಬಿಟ್ಕೊಡ್ಬೇಕಿತ್ತು. ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರಕ್ಷಿತ್ ಅವ್ರನ್ನ ತುಳಿತಾ ಇದಾರೆ. ಬಟ್ ಆದ್ರೆ ನಾನು ಹೋಗ್ಬಿಟ್ಟು ಆಡ್ದೆ, ನಾನು ಹೋಗ್ಬಿಟ್ಟು ಗೆದ್ದೆ ಅಂತ ಬಿಟ್ಟು ರಾಶಿಕಾ ಅವರು ಅವ್ರನ್ನೇ ಇಲ್ಲಿ ಅವರು ಹೈಲೈಟ್ ಮಾಡ್ಕೊತಿದ್ದಾರೆ. ಅಶ್ವಿನಿ ಅವರು ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ರಕ್ಷಿತ್ ಅವ್ರಿಗೆ ಚಾನ್ಸ್ ಕೊಡ್ಲಿಲ್ಲ. ಏನಕ್ಕೆ ಇವ್ರು ಹೋಗ್ಬೇಕಿತ್ತು ಅಶ್ವಿನಿ ಗೌಡ ಅವರು, ಇಲ್ಲಿ ರಕ್ಷಿತ್ ಅವ್ರಿಗೆ ಬಿಟ್ಕೊಡ್ಬೋದಿತ್ತಲ್ಲ. ಇಲ್ಲ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲೇ ಇಲ್ಲಿ ರಾಶಿಕಾ ಅವರು ಆಡಿದ್ರು, ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ರಾಶಿಕಾ ಅವ್ರು ಕುತ್ಕೋಬೇಕಿತ್ತು, ಇಲ್ಲಿ ರಕ್ಷಿತ್ ಅವ್ರು ಆಡ್ಬೋದಿತ್ತಲ್ಲ. ಇಲ್ಲಿ ಗೇಮ್ ಆಡ್ಬೇಕಾದ್ರೆ ರಕ್ಷಿತ್ ಅವ್ರನ್ನ ತುಂಬಾ ಹೈಲೈಟ್ ಮಾಡ್ಕೊಂತಿದ್ದಾರೆ ಅವರೇ. ಅಂದ್ರೆ ನಾನು ಆಡ್ತೀನಿ, ನಾನು ಹೋದ್ರೆ ಗೆದ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಇಲ್ಲಿ ಸರಿಯಾಗಿ ಇಲ್ಲಿ ಹೇಳ್ತಾರಲ್ಲ ಗೂಟ ಇಡ್ತಾರೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಆ ರೀತಿ ಸರಿಯಾಗಿ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಆಯ್ಕೆ ಮಾಡಬೇಕು. ಇಲ್ಲೇನಾದ್ರೂ ರಕ್ಷಿತ್ ಅವ್ರು ಒಪ್ಕೊಳ್ಳಿಲ್ಲ ಅಂತಂದ್ರೆ, ನನ್ನ ಪ್ರಕಾರ ಒಪ್ಕೊಳ್ಳಿಲ್ಲ, ಈ ಒಂದು ಚಾನ್ಸ್ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡ್ಬೇಕಿದೆ. ಬಹುಮತ ಅಂತ ಬಂದ್ರೆ ಇಲ್ಲಿ ಯಾರಾದ್ರೂ ಒಬ್ರು ಸೇವ್ ಆಗೇ ಆಗ್ತಾರೆ. ಈ ಕಡೆ ಟೀಮ್ ಇಂದ ಯಾರಾದ್ರೂ ನಾಮಿನೇಷನ್ ಆಗಿ ಈ ಕಡೆ ಟೀಮ್ಗೆ ಬಂದೇ ಬರ್ತಾರೆ. ಈಗ ನಾಮಿನೇಷನ್ ಏನಾಗಿದ್ದಾರೆ 6 ಜನ, ಇದರಲ್ಲಿ ಯಾರಾದ್ರೂ ಒಬ್ರು ಚೇಂಜ್ ಆದ್ರೂ ಕೂಡ ಇಲ್ಲಿ ಆಗಬಹುದು ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ನೋಡೋಣ, ನಾಳೆ ಅಂತೂ ಇಲ್ಲಿ ಗೊತ್ತಾಗಿ ಆಗುತ್ತೆ ಯಾರು ಆಗಿದ್ದಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಮೇನ್ ಆಗಿ ಇಲ್ಲಿ ಕಾವ್ಯ ಅವ್ರದ್ದು ಗಿಲ್ಲಿ ಅವ್ರದ್ದು ಇಲ್ಲಿ ಈ ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟ ಪಡ್ತಿದ್ದಾರೆ. ಆದ್ರೆ ಗಿಲ್ಲಿ ಅವರು ಆತರ ಪಟ್ರು ಅಂತ ಅಂದ್ಬಿಟ್ಟು ನನಗನಿಸ್ತು. ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.